ಬೇಸಿಗೆ ಶುರುವಾದರೆ ಸಾಕು ಕಡಲ ತೀರಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಜನವರಿ ನಂತರ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಆದರೆ ಜನವರಿಯಲ್ಲೂ ಕೂಡ ಮಲ್ಪೆ ಬೀಚ್ ನಲ್ಲಿ ಪ್ರವಾಸಿಗರ ದಂಡು ಡಬಲ್ ಆಗಿದೆ. ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ತೋರಿಸ್ತೀವಿ. ಟೇಕ್ ಎ ಲುಕ್. ಜನವೋ ಜನ. ಮಲ್ಪೆ ಸಮುದ್ರ ತೀರದಲ್ಲಿ ಜನವೋ ಜನ. ಕಡಲ ಸೌಂದರ್ಯವನ್ನ ನೋಡಲು ಜನಸಾಗರ. ಎಲ್ಲಿ ನೋಡಿದ್ರೂ ಪ್ರವಾಸಿಗರ ದಂಡು. ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಆಗಮಿಸುತ್ತಿದ್ದಾರೆ. ಸಂಕ್ರಾಂತಿ ರಜೆಯ ಕಾರಣ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ. ರಾಜ್ಯದ ಪ್ರವಾಸಿಗರಿಗಿಂತ ಆಂಧ್ರಪ್ರದೇಶ, ತಮಿಳುನಾಡು ಭಾಗದ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಮಲ್ಪೆ ಬೀಚ್ ನಲ್ಲಿ ನಡೆಯುವ ಫುಡ್ ಫೆಸ್ಟ್ ಎಲ್ಲರ ಗಮನ ಸೆಳೆದಿದೆ. ಮಲ್ಪೆ ಸಮುದ್ರ ತೀರಕ್ಕೆ ರಾಜ್ಯದಿಂದ ಬರುವ ಪ್ರವಾಸಿಗರು ಒಂದು ಕಡೆ ಕಡಿಮೆ ಆದರೂ ಕೂಡ ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಾಕಷ್ಟು ಜನಜಂಗುಳಿಯಿಂದ ಮಲ್ಪೆ ಬೀಚ್ ತುಂಬಿರುವಂಥದ್ದು. ಬೇರೆ ಬೇರೆ ಸ್ಪೋರ್ಟ್ಸ್ ಗೇಮ್ಸ್ಗಳು ಕೂಡ ಇರೋದ್ರಿಂದ ಪ್ರವಾಸಿಗರಿಗೆ ಫುಲ್ ಟೈಮ್ ಎಂಜಾಯ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇರುವಂಥದ್ದು. ಮಲ್ಪೆ ಬೀಚ್ಗೆ ಬಂದ ಪ್ರವಾಸಿಗರನ್ನ ಸಮುದ್ರದ ಅಲೆಗಳು ರಂಜಿಸೋದು ಸಾಮಾನ್ಯ. ವಾಟರ್ ಸ್ಪೋರ್ಟ್ಸ್, ಸೇಂಟ್ ಮೇರೀಸ್ ಐಲ್ಯಾಂಡ್ ಜನರ ಆಕರ್ಷಣೆ. ಆದರೆ ಕಳೆದ 4 ದಿನಗಳಿಂದ ಮಲ್ಪೆ ಫುಡ್ ಫೆಸ್ಟ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಕರಾವಳಿ ಶೈಲಿಯ ರುಚಿಯನ್ನ ಸವಿಯಲು ಪ್ರವಾಸಿಗರು ಆಹಾರ ಮೇಳಕ್ಕೆ ಮುಗಿಬೀಳ್ತಾ ಇದ್ದಾರೆ. ಜನರ ಉತ್ತಮ ಸ್ಪಂದನೆ ಸಿಕ್ಕಿದೆ. ಎಲ್ಲ ಇಲ್ಲಿ ನಮ್ಮ ಫುಡ್ ಫೆಸ್ಟ್ನಲ್ಲಿ 50 ಸ್ಟಾಲ್ ಇದೆ. ಎಲ್ಲ ಕರಾವಳಿಯ ಖಾದ್ಯಗಳು, ಮೀನಿನಾಗಲಿ ಮತ್ತೆ ಚಿಕನ್ ಇಡ್ಲಿ, ಹಾಗೆ ಐಸ್ ಕ್ರೀಮು, ಎಲ್ಲ ತುಂಬ ವೆರೈಟಿಗಳು, 50 ವೆರೈಟಿಗಳ ಖಾದ್ಯಗಳಲ್ಲಿ ಬಂದಿದೆ. ತಾಜಾ ಅಂಜಲ್, ಮಂಜಿ ಮೀನು, ಮೀನಿನ ಫ್ರೈ ಎಲ್ಲರ ಬಾಯಲ್ಲಿ ನೀರೂರಿಸುವಂತೆ ಮಾಡಿದೆ. ತರಹೇವಾರಿ ತಂಪು ಪಾನೀಯಗಳು, ಸಸ್ಯಾಹಾರಿ ತಿಂಡಿ ತಿನಿಸುಗಳು ಆಹಾರ ಮೇಳಕ್ಕೆ ಬರುವ ಸಾವಿರಾರು ಜನರನ್ನ ಸೆಳೀತಾ ಇದೆ. ಒಳ್ಳೆ ಫ್ರೆಶ್ ಮೀನು ನಾವು ನೋಡ್ಬೋದು. ಫ್ರೆಶ್ ಮೀನು ಸಿಗ್ತದೆ. ಮತ್ತು ಇವರದ್ದು ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಫುಲ್ ಕ್ಲೀನ್ ಇದೆ. ನಾನು ಫಸ್ಟ್ ಬಂದು ಅದೇ ಹೇಳಿದ್ದು, ತುಂಬ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡ್ಬೋದು, ಯಾವ ಕಸ ಕೂಡ ಸಿಗೋದಿಲ್ಲ ನಮಗೆ ನೋಡಿದರೆ. ತುಂಬ ಒಳ್ಳೆಯಾಗಿದೆ. ಸದ್ಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ. ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಬೇಸಿಗೆ ಶುರುವಾದರೆ ಸಾಕು ಕಡಲ ತೀರಕ್ಕೆ ಜನಸಾಗರವೇ ಹರಿದು ಬರುತ್ತೆ. ಜನವರಿ ನಂತರ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಆದರೆ ಜನವರಿಯಲ್ಲೂ ಕೂಡ ಮಲ್ಪೆ ಬೀಚ್ ನಲ್ಲಿ ಪ್ರವಾಸಿಗರ ದಂಡು ಡಬಲ್ ಆಗಿದೆ. ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ತೋರಿಸ್ತೀವಿ. ಟೇಕ್ ಎ ಲುಕ್. ಜನವೋ ಜನ. ಮಲ್ಪೆ ಸಮುದ್ರ ತೀರದಲ್ಲಿ ಜನವೋ ಜನ. ಕಡಲ ಸೌಂದರ್ಯವನ್ನ ನೋಡಲು ಜನಸಾಗರ. ಎಲ್ಲಿ ನೋಡಿದ್ರೂ ಪ್ರವಾಸಿಗರ ದಂಡು. ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಆಗಮಿಸುತ್ತಿದ್ದಾರೆ. ಸಂಕ್ರಾಂತಿ ರಜೆಯ ಕಾರಣ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ. ರಾಜ್ಯದ ಪ್ರವಾಸಿಗರಿಗಿಂತ ಆಂಧ್ರಪ್ರದೇಶ, ತಮಿಳುನಾಡು ಭಾಗದ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಮಲ್ಪೆ ಬೀಚ್ ನಲ್ಲಿ ನಡೆಯುವ ಫುಡ್ ಫೆಸ್ಟ್ ಎಲ್ಲರ ಗಮನ ಸೆಳೆದಿದೆ. ಮಲ್ಪೆ ಸಮುದ್ರ ತೀರಕ್ಕೆ ರಾಜ್ಯದಿಂದ ಬರುವ ಪ್ರವಾಸಿಗರು ಒಂದು ಕಡೆ ಕಡಿಮೆ ಆದರೂ ಕೂಡ ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಾಕಷ್ಟು ಜನಜಂಗುಳಿಯಿಂದ ಮಲ್ಪೆ ಬೀಚ್ ತುಂಬಿರುವಂಥದ್ದು. ಬೇರೆ ಬೇರೆ ಸ್ಪೋರ್ಟ್ಸ್ ಗೇಮ್ಸ್ಗಳು ಕೂಡ ಇರೋದ್ರಿಂದ ಪ್ರವಾಸಿಗರಿಗೆ ಫುಲ್ ಟೈಮ್ ಎಂಜಾಯ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇರುವಂಥದ್ದು. ಮಲ್ಪೆ ಬೀಚ್ಗೆ ಬಂದ ಪ್ರವಾಸಿಗರನ್ನ ಸಮುದ್ರದ ಅಲೆಗಳು ರಂಜಿಸೋದು ಸಾಮಾನ್ಯ. ವಾಟರ್ ಸ್ಪೋರ್ಟ್ಸ್, ಸೇಂಟ್ ಮೇರೀಸ್ ಐಲ್ಯಾಂಡ್ ಜನರ ಆಕರ್ಷಣೆ. ಆದರೆ ಕಳೆದ 4 ದಿನಗಳಿಂದ ಮಲ್ಪೆ ಫುಡ್ ಫೆಸ್ಟ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಕರಾವಳಿ ಶೈಲಿಯ ರುಚಿಯನ್ನ ಸವಿಯಲು ಪ್ರವಾಸಿಗರು ಆಹಾರ ಮೇಳಕ್ಕೆ ಮುಗಿಬೀಳ್ತಾ ಇದ್ದಾರೆ. ಜನರ ಉತ್ತಮ ಸ್ಪಂದನೆ ಸಿಕ್ಕಿದೆ. ಎಲ್ಲ ಇಲ್ಲಿ ನಮ್ಮ ಫುಡ್ ಫೆಸ್ಟ್ನಲ್ಲಿ 50 ಸ್ಟಾಲ್ ಇದೆ. ಎಲ್ಲ ಕರಾವಳಿಯ ಖಾದ್ಯಗಳು, ಮೀನಿನಾಗಲಿ ಮತ್ತೆ ಚಿಕನ್ ಇಡ್ಲಿ, ಹಾಗೆ ಐಸ್ ಕ್ರೀಮು, ಎಲ್ಲ ತುಂಬ ವೆರೈಟಿಗಳು, 50 ವೆರೈಟಿಗಳ ಖಾದ್ಯಗಳಲ್ಲಿ ಬಂದಿದೆ. ತಾಜಾ ಅಂಜಲ್, ಮಂಜಿ ಮೀನು, ಮೀನಿನ ಫ್ರೈ ಎಲ್ಲರ ಬಾಯಲ್ಲಿ ನೀರೂರಿಸುವಂತೆ ಮಾಡಿದೆ. ತರಹೇವಾರಿ ತಂಪು ಪಾನೀಯಗಳು, ಸಸ್ಯಾಹಾರಿ ತಿಂಡಿ ತಿನಿಸುಗಳು ಆಹಾರ ಮೇಳಕ್ಕೆ ಬರುವ ಸಾವಿರಾರು ಜನರನ್ನ ಸೆಳೀತಾ ಇದೆ. ಒಳ್ಳೆ ಫ್ರೆಶ್ ಮೀನು ನಾವು ನೋಡ್ಬೋದು. ಫ್ರೆಶ್ ಮೀನು ಸಿಗ್ತದೆ.
ಮತ್ತು ಇವ್ರದ್ದು ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಫುಲ್ ಕ್ಲೀನ್ ಇದೆ. ನಾನು ಫಸ್ಟ್ ಬಂದು ಅದೇ ಹೇಳಿದ್ದು, ತುಂಬ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡ್ಬೋದು, ಯಾವ ಕಸ ಕೂಡ ಸಿಗೋದಿಲ್ಲ ನಮಗೆ ನೋಡಿದರೆ. ತುಂಬ ಒಳ್ಳೆಯಾಗಿದೆ. ಸದ್ಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ. ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಬೇಸಿಗೆ ಶುರುವಾದರೆ ಸಾಕು ಕಡಲ ತೀರಕ್ಕೆ ಜನ ಸಾಗರವೇ ಹರಿದು ಬರುತ್ತೆ. ಜನವರಿ ನಂತರ ಪ್ರವಾಸಿಗರ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಆದರೆ ಜನವರಿಯಲ್ಲೂ ಕೂಡ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ದಂಡು ಡಬಲ್ ಆಗಿದೆ. ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ತೋರಿಸ್ತೀವಿ, ಟೇಕ್ ಎ ಲುಕ್. ಜನವೋ ಜನ. ಮಲ್ಪೆ ಸಮುದ್ರ ತೀರದಲ್ಲಿ ಜನವೋ ಜನ. ಕಡಲ ಸೌಂದರ್ಯವನ್ನ ನೋಡಲು ಜನಸಾಗರ. ಎಲ್ಲಿ ನೋಡಿದ್ರೂ ಪ್ರವಾಸಿಗರ ದಂಡು. ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಆಗಮಿಸುತ್ತಿದ್ದಾರೆ. ಸಂಕ್ರಾಂತಿ ರಜೆಯ ಕಾರಣ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆ. ರಾಜ್ಯದ ಪ್ರವಾಸಿಗರಿಗಿಂತ ಆಂಧ್ರಪ್ರದೇಶ, ತಮಿಳುನಾಡು ಭಾಗದ ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಮಲ್ಪೆ ಬೀಚ್ನಲ್ಲಿ ನಡೆಯುವ ಫುಡ್ ಫೆಸ್ಟ್ ಎಲ್ಲರ ಗಮನ ಸೆಳೆದಿದೆ. ಮಲ್ಪೆ ಸಮುದ್ರ ತೀರಕ್ಕೆ ರಾಜ್ಯದಿಂದ ಬರುವ ಪ್ರವಾಸಿಗರು ಒಂದು ಕಡೆ ಕಡಿಮೆ ಆದರೂ ಕೂಡ ಹೊರ ರಾಜ್ಯಗಳಿಂದ ಬರುವಂಥ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಾಕಷ್ಟು ಜನಜಂಗುಳಿಯಿಂದ ಮಲ್ಪೆ ಬೀಚ್ ತುಂಬಿರುವಂಥದ್ದು. ಬೇರೆ ಬೇರೆ ಸ್ಪೋರ್ಟ್ಸ್ ಗೇಮ್ಸ್ಗಳು ಕೂಡ ಇರೋದ್ರಿಂದ ಪ್ರವಾಸಿಗರಿಗೆ ಫುಲ್ ಟೈಮ್ ಎಂಜಾಯ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಇರುವಂಥದ್ದು. ಮಲ್ಪೆ ಬೀಚ್ಗೆ ಬಂದ ಪ್ರವಾಸಿಗರನ್ನ ಸಮುದ್ರದ ಅಲೆಗಳು ರಂಜಿಸೋದು ಸಾಮಾನ್ಯ. ವಾಟರ್ ಸ್ಪೋರ್ಟ್ಸ್, ಸೇಂಟ್ ಮೇರೀಸ್ ಐಲ್ಯಾಂಡ್ ಜನರ ಆಕರ್ಷಣೆ. ಆದರೆ ಕಳೆದ 4 ದಿನಗಳಿಂದ ಮಲ್ಪೆ ಫುಡ್ ಫೆಸ್ಟ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಕರಾವಳಿ ಶೈಲಿಯ ರುಚಿಯನ್ನ ಸವಿಯಲು ಪ್ರವಾಸಿಗರು ಆಹಾರ ಮೇಳಕ್ಕೆ ಮುಗಿಬೀಳ್ತಾ ಇದ್ದಾರೆ. ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಎಲ್ಲ ಇಲ್ಲಿ ನಮ್ಮ ಫುಡ್ ಫೆಸ್ಟಿವಲ್ನಲ್ಲಿ 50 ಸ್ಟಾಲ್ ಇದೆ. ಎಲ್ಲ ಕರಾವಳಿಯ ಖಾದ್ಯಗಳು, ಮೀನಿನಾಗಲಿ ಮತ್ತು ಚಿಕನ್ ಇಡ್ಲಿ, ಹಾಗೆ ಐಸ್ ಕ್ರೀಮು, ಎಲ್ಲ ತುಂಬ ವೆರೈಟಿಗಳು, 50 ವೆರೈಟಿಗಳ ಖಾದ್ಯಗಳೆಲ್ಲ ಬಂದಿದೆ. ತಾಜಾ ಅಂಜಲ್, ಮಂಜಿ ಮೀನು, ಮೀನಿನ ಫ್ರೈ ಎಲ್ಲರ ಬಾಯಲ್ಲಿ ನೀರೂರಿಸುವಂತೆ ಮಾಡಿದೆ. ತರಹೇವಾರಿ ತಂಪು ಪಾನೀಯಗಳು, ಸಸ್ಯಾಹಾರಿ ತಿಂಡಿ ತಿನಿಸುಗಳು ಆಹಾರ ಮೇಳಕ್ಕೆ ಬರುವ ಸಾವಿರಾರು ಜನರನ್ನ ಸೆಳೀತಾ ಇದೆ. ಒಳ್ಳೆ ಫ್ರೆಶ್ ಮೀನು ನಾವು ನೋಡ್ಬೋದು, ಫ್ರೆಶ್ ಮೀನು ಸಿಗ್ತದೆ. ಮತ್ತು ಇವ್ರದ್ದು ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಫುಲ್ ಕ್ಲೀನ್ ಇದೆ. ನಾನು ಫಸ್ಟ್ ಬಂದು ಅದೇ ಹೇಳಿದ್ದು, ತುಂಬ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡ್ಬೋದು, ಯಾವ ಕಸ ಕೂಡ ಸಿಗೋದಿಲ್ಲ ನಮಗೆ ನೋಡಿದರೆ. ತುಂಬ ಒಳ್ಳೆಯಾಗಿದೆ. ಸದ್ಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗುತ್ತೆ ಅನ್ನೋ ಪರಿಸ್ಥಿತಿ ಇಲ್ಲ. ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.